ದಿನ ಟ್ರೈನಾಗೆ ಸ್ವಚ್ಛತೆ ಇಲ್ಲ ಸರ್. ಇಲ್ಲ ಸರ್, ಟೈಮಿಂಗ್ ಮೇಂಟೈನ್ ಮಾಡಲ್ಲ. 100 ಜನ ಮೇಲೆ ಹೋಗ್ತಾರೆ ಹೆಣ್ಮಕ್ಳು. ಇಲ್ಲಿ ನೈಟ್ 3 ಗಂಟೆಗೆಲ್ಲ ಬರ್ತಾರೆ ಟ್ರೈನ್ಗೆ. ಸ್ವಚ್ಛತೆ ಇಲ್ಲ ಸರ್, ಟೈಲೆಟ್ ಹೋಗಕ್ಕೆ ಆಗೋದಿಲ್ಲ, ಹಂಗ ಪರಿಸ್ಥಿತಿ ಆಗಿದೆ ಸರ್. ಇವಾಗ ನಾನು ಹೇಳ್ತೀನಿ, ಸ್ವಚ್ಛತೆಗೆ ಏನಾದ್ರು ಒಂದು ಸ್ವಲ್ಪ ಆದ್ರೂ ಇದಾದ್ರೂ ಕೂಡ ಮಾಡಿಸ್ಬೇಕು. ನೀರಿಲ್ಲ ಸರ್. ನಿಮಿಷ ತಾಳಪ್ಪ, ಹೇಳಿದ್ಯಪ್ಪ. ಇಂಥವೆಲ್ಲ ನನಗೆ ಒಂದು ಫೋನ್ ನೋಡಿ, 9945570222 ಒಂದು ಫೋನ್ ನೋಡಿ, ಗೂಗಲ್ನಲ್ಲಿ ಮತ್ತೆ. ಶಿಲಾಫಲಕವನ್ನು ಅನಾವರಣಗೊಳಿಸಿ ರೈಲು ನಿಲ್ದಾಣವನ್ನು ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆ ಮೂಲಕ ಈ ಒಂದು ಕ್ಷಣಕ್ಕೆ ಸಾಕ್ಷಿಯಾಗಬೇಕು. ಅದನ್ನೊಂದು ಕ್ಯಾಚ್ ಆಗ್ಬಿಟ್ಟಿದೆ. ಮೊನ್ನೆ MP ಸಾಹೇಬ್ರು ಪಾರ್ಲಿಮೆಂಟ್ ನಲ್ಲಿ ಅದನ್ನ ರೈಸ್ ಮಾಡಿದ್ದಾರೆ. ಎಷ್ಟು ಟ್ರೈನ್ ಓಡಾಡ್ತವೆ ಇಲ್ಲಿ ಸರ್? ಬೆಳಗ್ಗೆ 4:15 ಸ್ಟಾರ್ಟ್ ಆಗುತ್ತೆ ಸರ್. ಬೆಳಗ್ಗೆ 24 ಎಷ್ಟು ಟ್ರೈನ್ ನಿಲ್ಲಿಸ್ತಾವೆ ಇಲ್ಲಿ ಸರ್? ಎಲ್ಲ ಅಂದ್ರೆ ಬಂಗಾರಪೇಟೆ ಮೇಲೆ ಹೋಗುತ್ತೆ. 6 ಟ್ರೈನು ಟೈಮ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ರೈಲ್ವೆ ಇದರಲ್ಲಿ ಡಿಪಾರ್ಟ್ಮೆಂಟ್ ಇಲ್ಲಿ. ಟೈಮಿಂಗ್ ಮತ್ತೆ ಕರೆಕ್ಟಾಗಿ ಇದು ಮಾಡ್ಕೊಳ್ಳಿ. ಆಮೇಲೆ ಎಲ್ಲ ರೆಪ್ರೆಸೆಂಟೇಟಿವ್ ಹೇಳಿದ್ದಾರೆ ROP ಎಲ್ಲ ಬರೀ ಅಶ್ಯೂರೆನ್ಸ್ ಕೊಡೋದು ಆಕ್ಷನ್ ಏನಿಲ್ಲ. ನೀವು ಸ್ವಲ್ಪ ಆಕ್ಟಿವ್ ಆಗಿದ್ದೀರಾ, ಪ್ರೋ ಆಕ್ಟಿವ್ ಆಗಿದ್ದೀರಾ, ಏನ್ ಮಾಡ್ತೀರಾ ಪ್ರಶ್ನೆ ಹೇಳಿ ಸರ್. ಪ್ಯಾಸೆಂಜರ್ ಕರೆಕ್ಟ್ ಟೈಮ್ ಹೋಗಲ್ಲ ಸರ್. ನಾನು 1 ವರ್ಷ 6 ತಿಂಗಳಾಯ್ತು ಬಂದು. ಒಂದು 35-40 ಟ್ರೈನು ಸುಮಾರು 20 ವರ್ಷ ಆಗೋಗಿತ್ತು ನಿಂತೋಗಿ. ಅವಕ್ಕೆಲ್ಲರೂ ಕೂಡ ಚಾಲನೆ ಕೊಟ್ಟಿದ್ವಿ. ಸುಮಾರು 644 ಮೇಲ್ ಸೇತುವೆ ಕೆಲ ಸೇತುವೆನ ಮುಗಿಸಿದ್ದೀವಿ. ಬೆಂಗಳೂರಿಗೆ ಹೊಂದ್ಕೊಂಡಂಗೆ 100 ಕಿಲೋಮೀಟರ್ ದೂರದಲ್ಲಿ ಬೆಂಗಳೂರು ಸುತ್ತ 100 ಕಿಲೋಮೀಟ್ರಲ್ಲಿ
ಎಲ್ಲೆಲ್ಲಿ ಮೇಲ್ ಸೇತುವೆ ಕೆಳ ಸೇತುವೆ ಕೊಡಿ ಅಂತ ಅಂದ್ಬಿಟ್ಟು ಈಗಾಗಲೇ ಅಧಿಕಾರಿಗಳಿಗೆ ಹೇಳಿ ಸರ್ವೇನೂ ಕೂಡ ಒಂದು ಹಂತಕ್ಕೆ ಬಂದಿದ್ದಾರೆ. ನಮ್ಮ ಅಧಿಕಾರಿಗಳು ಇಲ್ಲೇ ಇದ್ದಾರೆ. ಮಲ್ಲೇಶ್ ಅವರು ನನಗೆ ಒಂದು ದಿನಕ್ಕೆ 4 ಸಾರಿ ಆದರೂ ಫೋನಲ್ಲಿ ಇರ್ತಾರೆ. ಒಂದು ನಾನು ನನ್ನ ಸಹೋದರಿಗೆ ಇಷ್ಟೇ ರೂಪಕಲಾಮನ್ಗೆ ಇಷ್ಟೇ ರಿಕ್ವೆಸ್ಟ್ ಮಾಡೋದು, ರಾಜ್ಯ ಸರ್ಕಾರಕ್ಕೆ ನಮ್ಗೆ ಒತ್ತಡ ಹಾಕಿ ನಮ್ಗೆ ಜಾಗ ಕೊಡಿಸ್ಕೊಟ್ರೆ ನಾವು ಇದನ್ನು ಮಾಡೋದ್ರಲ್ಲಿ ನಮ್ಮದೇನು ತೊಂದರೆ ಇಲ್ಲ. ನಾವೇನು ಹೇಳ್ತೀವಿ ಅಂದರೆ, ಯಾವುದೇ ಕೇಂದ್ರ ಸರ್ಕಾರ ಯೋಜನೆಗಳು ಮಾಡಬೇಕಾದ್ರೆ ರಾಜ್ಯ ಸರ್ಕಾರದ ಸಹಕಾರ ಇದ್ದರೆ ಆಗೋದಿಲ್ಲ. ಮೊದಲೆಲ್ಲ 50% ಕೇಂದ್ರ ಇರೋದು, 50% ರಾಜ್ಯ ಇರೋದು. ನಾವು ಇವಾಗ ಜಾಗ ಕೊಡ್ರಪ್ಪ, 100% ನಾವೇ ಮಾಡ್ತೀವಿ ಸರ್. ಆಮೇಲೆ ಮಾರಿಕುಪ್ಪಂ ಒಂದು ನಿಮಿಷ, ಮಾರಿಕುಪ್ಪಂನು 297 ಕೋಟಿ ರೂಪಾಯಿನಲ್ಲಿ 2026-27 ಒಳಗಡೆ ಆ ಎಂಟೈರ್ ಕಂಪ್ಲೀಟ್ ಮಾಡ್ತಾ ಇದ್ದೆ. ಅಲ್ಲೆಲ್ಲವನ್ನು ಕೂಡ ಡೀಟೇಲ್ ಹೇಳಿದ್ದೀನಿ. ಅಲ್ಲ, ಕರ್ನಾಟಕ ಬಾರ್ಡರ್ ರೆಡಿ ಆಗಿದೆ, ಆಂಧ್ರ ಪೆಂಡಿಂಗ್ ಇದೆ. ಒಂದು ನಿಮಿಷ ತಾಳಿ, ಅದಕ್ಕೂ ನಾನೇ ಮಂತ್ರಿ ಇದ್ದೀನಿ. ಹೌದು ಸರ್. ಆದ್ರಿಂದ ತಲೆ ಕೆಡ್ಸ್ಕೊಬೇಡಿ. ನಾನು ಬಂದ ಮೇಲೆ 24/7 ಸೌತ್ ಇಂಡಿಯಾದಲ್ಲಿ ಮಾಡೋದ್ರ ಜೊತೆಲಿ ಕರ್ನಾಟಕದಲ್ಲಿ ಮುನಿಯಪ್ಪನವ್ರ ಕಾಲದವು, ಖರ್ಗೆ ಅವ್ರ ಕಾಲದವು, ಅದ್ರ ಹಿಂದ್ಲ ಕಾಲದವು ಸುಮಾರು 49,000 ಕೋಟಿ ರೂಪಾಯಿ ಇದ್ದು ಎಲ್ಲವೂ ಯೋಜನೆಗಳು. ಇವೆಲ್ಲವನ್ನು ಕೂಡ ಕೈಗೆತ್ಕೊಂಡು ಸುಮಾರು 23-24 ಸಾವಿರ ಕೋಟಿ ರೂಪಾಯಿ ಜೊತೆಗೆ 3,800 ಎಕರೆ ರಾಜ್ಯ ಸರ್ಕಾರ, ಇವತ್ತಿನ ರಾಜ್ಯ ಸರ್ಕಾರ ಜೊತೆಲಿ 1,800 ಚಿಲ್ಲರೆ, ಇವಾಗ ಹಿಂದೆ ಇದ್ದಂಥ 2,000, ಒಟ್ಟು 3,800 ಎಕರೆ ಅಕ್ವಿಜೇಷನ್ ಮುಗಿಸಿದ್ದೀವಿ. ಕೆಲಸನೂ ಶುರು ಮಾಡಿಸಿದ್ದೀವಿ. ನಮ್ಗೇನಪ್ಪ ಅಂದರೆ, ರಾಜ್ಯ ಸರ್ಕಾರ ಸಹಕಾರ ಕೊಡದೆ ಹೋದರೆ ಸಂಬಳನೂ ನಾವೇ ಕೊಡ್ತೀವಿ SLOಗೆ. ಅದನ್ನು ಮಾಡಿ ಅವರು ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಜಿಲ್ಲಾಧಿಕಾರಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ರಾಜ್ಯ ಮಟ್ಟದ ಅಧಿಕಾರಿಗಳು, ನಾನಿವತ್ತು ಮಲ್ಲೇಶ್ ಬಾಬು ಅವರಿಗೆ, ನನ್ನ ಸಹೋದರಿಗೆ ಇಷ್ಟೇ ಹೇಳಿದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ನಾನು ಬಂದಿದ್ರು, ಅವ್ರ ಸಭೆಯಲ್ಲೇ ಹೇಳಿದ್ದೀನಿ. ಅವ್ರು ಬರ್ತಾರೆ, ಬಂದ ತಕ್ಷಣ ನೀವು ಮಾಡಿಬಿಟ್ಟು ರೆಸೊಲ್ಯೂಷನ್ ಮಾಡಿ ಕಳಿಸಿ. ಬಾಕಿ ರಾಜ್ಯ ಸರ್ಕಾರದಲ್ಲಿ ನಾನು ಮಾಡಿಸ್ಕೋತೀನಿ ವಿಧಾನಸೌಧದಲ್ಲಿ. ನಾನು ಬಂದು ಇಲ್ಲಿ ಕೂತ್ಕೊಂಡು ಮಾಡ್ಸೋಕ್ಕಾಗೋದಿಲ್ಲ. KGF ಸಂಬಂಧಪಟ್ಟ ಹಾಗೆ ಒಂದು ಸ್ಪೆಷಲ್ ಆಫೀಸರ್ ಅಪಾಯಿಂಟ್ಮೆಂಟ್ ಮಾಡಿ. ಒಂದು ನಿಮಿಷ ತಾಳಿ ಸ್ವಾಮಿ, ಇದು ಭಾರತ ಸರ್ಕಾರ ಕಂಡ್ರಿ, ರೈಲ್ವೆ ಇಲಾಖೆ ಒಂದು ಸಮುದ್ರ. ಇದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ವಿಧಾನನೇ ಗೊತ್ತಿರಲಿಲ್ಲ. ಸೋಮಣ್ಣ 45 ವರ್ಷ ನಾನು ಇಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಆಗಿರೋದ್ರಿಂದ, ನಾನು ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿಯಾಗಿ, ಬೆಂಗಳೂರು ಡೆವಲಪ್ಮೆಂಟ್ ಮಂತ್ರಿಯಾಗಿ, ಬೇರೆ ಬೇರೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ರಿಂದ ನಾನು ಇಲ್ಲಿ ಯಾವುದು ಪಾಲಿಟಿಕ್ಸ್ ಮಾಡೋಕ್ಕೆ ಬಂದಿಲ್ಲ. ನನ್ನ ಉದ್ದೇಶ ಇಷ್ಟೇ, ಬಂದಿದ್ದೀನಿ, ಒಂದು ಹೆಜ್ಜೆ ಗುರ್ತು ಬಿಟ್ಟು ಹೋಗ್ಬೇಕು. ಇದಕ್ಕೆ ಏನೇನು ಬೇಕೋ ಮಾಡ್ತೀವಿ. ಸ್ವಚ್ಛತೆ ಇಲ್ಲ ಸರ್. ಟ್ರೈನ್ ಇಲ್ಲ ಸರ್. ಟೈಮಿಂಗ್ ಮೇಂಟೈನ್ ಮಾಡಲ್ಲ. 100 ಜನ ಮೇಲೆ ಹೋಗ್ತಾರೆ, ಹೆಣ್ಮಕ್ಳು ಇಲ್ಲಿ ನೈಟ್ 3 ಗಂಟೆಗೆಲ್ಲ ಬರ್ತಾರೆ ಟ್ರೈನಿಗೆ. ಸ್ವಚ್ಛತೆ ಇಲ್ಲ ಸರ್. ಟೈಲೆಟ್ ಹೋಗಕ್ಕೆ ಆಗೋದಿಲ್ಲ, ಹಂಗ ಪರಿಸ್ಥಿತಿ ಆಗಿದೆ ಸರ್. ಇವಾಗ ನಾನು ಹೇಳ್ತೀನಿ, ಸ್ವಚ್ಛತೆಗೆ ಏನಾದ್ರು ಒಂದು ಸ್ವಲ್ಪ ಆದ್ರೂ ಇದಾದ್ರೂ ಕೂಡ ಮಾಡಿಸ್ಬೇಕು. ನೀರಿಲ್ಲ ಸರ್. ನಿಮಿಷ ತಾಳಪ್ಪ, ಹೇಳಿದ್ಯಪ್ಪ. ಇಂಥವೆಲ್ಲ ನನಗೆ ಒಂದು ಫೋನ್ ನೋಡಿ, 9945570322 ಒಂದು ಫೋನ್ ನೋಡಿ, ಗೂಗಲ್ನಲ್ಲಿ ಬಾಯಿನಲ್ಲಿ ಹೇಳಿದ್ರೆ ಏನಾಗೋದ್ರಿ ನೋಡ್ರಿ. ರೈಲ್ ಹೋದ್ಮೇಲೆ ಟಿಕೆಟ್ ತಗೋತಾರೆ ಅಂತಲ್ಲ, ಹಂಗೆ ನೀವು ಮಾಡ್ತಾ ಇರೋದು. ಇವಾಗ ನನಗೆ ಮಾಹಿತಿ ಕೊಡ್ರಿ, ಹಂಚ್ಕೊಡ್ರಿ ನಮ್ಮ ಜೊತೆಗೆ. ನಾನು ಎಲ್ಲ ಒಂದು ಹೇಳೋಯ್ತೀನಿ. ಅಲ್ಲಿ ನಾವೆಲ್ಲ ಫಾಲೋ ಅಪ್ ಮಾಡ್ಬೇಕಲ್ಲಪ್ಪ, ನೀವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಇನ್ಮೇಲೆ ರೈಲ್ ಹೋಗೋದನ್ನ ಟಿಕೆಟ್ ತಗೊಳ್ಳೋದು ಬೇಡ. ನಾವೆಲ್ಲ ಒಟ್ಟಿಗೆ ಹೋಗೋಣ, ಕೆಲಸ ಮಾಡೋಣ. ಇಲ್ಲಿಂದ ಬೇಲಂಗಾಡಿಗೂ ತಿರುನಲ್ಲಾಡಿಗೂ ಬಹಳ ಜನ ಹೋಗ್ತಾ ಇದ್ರು. ಅದು ಬಂಗಾರಪೇಟೆ ಮೇಲೆ ಹೋಗ್ತಾ ಇತ್ತು. ಇವಾಗ ಅದು ಕ್ಯಾನ್ಸಲೇಷನ್ ಮಾಡಿ ಹೊಸೂರು ಮೇಲೆ ಹೋಗೋ ತರ ಮಾಡಿದ್ದಾರೆ ಸರ್. ಅದನ್ನ ಒಂದು 5-6 ವರ್ಷದಿಂದ ಲಕ್ಷಾಂತರ ಜನ ಎಂಪಿಗೆ ಹೇಳ್ಬಿಟ್ಟು ಎಂಪಿಗೆ ಒಂದು ಲೆಟರ್ ಕೊಡ್ತೀನಿ, ಆಮೇಲೆ ವೆರಿಫೈ ಮಾಡಿಸ್ತೀನಿ. ಅಡ್ಡ ಬರೋದು